ಗಾನು, ಯಾಕಮ್ಮ ಹಿಂಗೆ ಓಡಾಡ್ತಾ ಇದೆಯಾ? ಏನು ವಿಷಯ? ಆದಿಶಂಕರನ್ ಬರೋಕೆ ಕೇಳಿದ್ದೆ, ಇನ್ನೂ ಬರಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಆದಿಶಂಕರ ಹಂಗಂದ್ರೆ ಯಾರು? ನಾನು ಹೇಳಿದ್ನಲ್ಲಮ್ಮ ಮದುವೆ ಆಗ್ಬೇಕಂತಿದ್ದೀನಿ ಅಂತ, ಆ ಹುಡುಗ. ಓ ಹೌದಾ, ಇಲ್ಲಿಗೆ ಬರೋಕೆ ಕೇಳಿದ್ಯಾ? ಹ್ಞೂ ಅಮ್ಮ, ಏನೋ ಒಂಚೂರು ಮಾತಾಡಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬರೋಕೆ ಕೇಳಿದ್ವಿ. ಓ ಸರಿನಮ್ಮ. ಗಾನ್ವಿ, ಹ್ಞೂ ಈ ಹುಡುಗನೇನಾ? ನೆಕ್ಸ್ಟ್ ಮಗವನೇ. ಏನು ಗಾನ್ವಿ ಇಲ್ಲಿಗೆ ಬರೋಕೆ ಕೇಳಿದ್ದೆ? ಇದೇನಾ ನಿಮ್ಮ ಮನೆ? ಇಲ್ಲ ಆದಿಶಂಕರ, ಇದು ಗೆಸ್ಟ್ ಹೌಸು. ನಮ್ಮ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಮತ್ತು ಆಫೀಸ್ ಹತ್ರ CC ಕ್ಯಾಮ್ರಾ ಎಲ್ಲ ಇದೆ. ಇವಳೇನು ಪೊಲೀಸವ್ರನ್ನ ಕರೆಸಿ ಏನು ಮಾತಾಡ್ತಾಳೆ ಅಂತ ಅನುಮಾನ ಬರುತ್ತೆ ಅಂತ ಅದಕ್ಕೆ ಇಲ್ಲಿ ಕರೆಸ್ದೆ. ಇವರು ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಇರೋದು. ಹೌದಾ, ನಮಸ್ತೆನಮ್ಮ. ನಮಸ್ತೆನಪ್ಪ, ಕೂತ್ಕೊಪ್ಪ, ಕಾಫಿ ತರ್ತೀನಿ. ಅದೇನೋ ಮಾತಾಡ್ತಾ ಇರಮ್ಮ, ಬರ್ತೀನಿ. ಸರಿನಮ್ಮ. ಏನೋ ಇಲ್ಲಿಗೆ ಬರೋಕೆ ಕೇಳ್ದಲ್ಲ, ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಯ್ತು ಆಶಂಕರ, ಅದಕ್ಕೆ ಇಲ್ಲಿಗೆ ಬರೋಕೆ ಕೇಳ್ದೆ. ಕೂತ್ಕೋ. ಏನು ಅಂತ ಇಂಪಾರ್ಟೆಂಟು? ಓ ತಾತ. ಏನು ಇಲ್ಲಮ್ಮ ಅಮ್ಮವ್ರೆ. ಬಸಯ್ಯ ನೋಡ್ತಾ ಹುಡುಗ ಚೆನ್ನಾಗೋಣ? ಹ್ಞೂ ಅಮ್ಮವ್ರೆ, ಚೆನ್ನಾಗವನೆ ಹುಡುಗನು. ಅದು ಬೇರೆ ಪೊಲೀಸ್ ಅಲ್ಲ ಅಮ್ಮವ್ರೆ, ಮದುವೆ ಮಾಡ್ಕೊಳ್ಳಿ ಸುಮ್ಮನೆ ರೀ, ಅವ್ರಿಗೆ ಭಯ ಭಕ್ತಿ ಇರ್ತೈತೆ. ಅದೇ ಬಸಯ್ಯ ನಾನು ಹೇಳ್ತಾ ಇರೋದು, ಭಯ ಭಕ್ತಿ ಇರ್ತೈತೆ ಅಂತ. ಏನೋ ಬಂದಿದ್ರಲ್ಲ ಗಂಡ ಅಂತ, ಏನು ಹೇಳಿದ್ರು ಬಸಯ್ಯ? ಏನೂ ಹೇಳಿಲ್ಲ ಅಮ್ಮವ್ರೆ, ಅದೇನೋ ಇಬ್ಬರು ಸಪ್ಪಕ್ಕನೇ ಇದ್ರು. ಮುಂಚೆ ಹಂಗೆ ನಗುವೇ ಇಲ್ಲ ಅವ್ರ ಮುಕ್ತೆಗೆ. ಮುಂಚೆ ಎಲ್ಲ ಹೆಂಗಿದ್ರು, ಇವಾಗ ಒಳ್ಳೆ ಇಲಿಗ್ಲಿ ಥರ ಆಗೋಗ್ಬಿಟ್ಟವ್ರೆ. ಯಾಕೆ ಏನಾಯ್ತು ಅನ್ನೋದೇ ತಿಳಿತಾ ಇಲ್ಲ. ಇನ್ನೂ ಅವ್ರಿಗೇನು ಕೆಲಸ ಕೊಡ್ತೀನಿ ನೋಡ್ತಾ ಇರೋ ಬಸಯ್ಯ. ನನ್ನ ಮಗಳನ್ನೇ ಬಿಟ್ಟಿದ್ದೀನಿ ಅವ್ರ ವಿರುದ್ಧ. ನಾನು ಇಂಜಿಲ್ ಬಗ್ಗೆ ಹೇಳುವಂತನಲ್ಲ, ಎಲ್ಲಿ ಫೋನೇ ಮಾಡಿಲ್ಲ ಗನ್ವಿ, ಯಾಕೆ? ಅದ್ರ ಬಗ್ಗೆ ಮಾತಾಡಬೇಕು ಅಂತಾನೆ ಆಶಂಕರ. ಹೌದಾ, ಏನು ಇದು? ಸುಮಾರು ನಾನು ಒಂದು 5th 6thವರೆಗೂ ನಾನು ಹೆಸರು ಬಿ ಗಾನವಿ ಅಂತ ಇದೆ, ಬಿ ಅಂತ ಇದೆ. ಆಮೇಲೆ ಎಸ್ ಅಂತ ಆಗ್ಬಿಟ್ಟಿದೆ, ಎಸ್ ಗಾನವಿ ಅಂತ ಆಗಿದೆ. ಅದು ಹೇಗೆ? ಹೌದಾ? ನಾನು ಹೇಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸ್ಕೂಲು ಮತ್ತು ಕಾಲೇಜು ಮತ್ತು ಹೈಸ್ಕೂಲ್ ಹತ್ರ ಎಲ್ಲ ಹೋಗಿದ್ದೆ. ಅಟೆಂಡೆನ್ಸು ಸ್ಕೂಲಲ್ಲಿ ಚೆಕ್ ಮಾಡಿಸ್ದೆ ನಾನು, ನೋಡೋಣ ಏನಾದರೂ ಚೇಂಜಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ನೋಡಿದ್ರೆ ನಾನು 6th 5thವರೆಗೂ ಬಿ ಅಂತ ಇದೆ. ಆಮೇಲೆ 7th 8thಗೆಲ್ಲನೂ ಎಸ್ ಅಂತ ಹಾಕಿದ್ದಾರೆ. ಯಾಕೆ? ಇದೇನು ಗಾನ್ವಿ ಈ ಥರ ಹೇಳ್ತಾ ಇದೆಯಾ ನೀನು? ನಿಜವಾಗ್ಲೂ ಅಟೆಂಡೆನ್ಸು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ತೆಗೀರಿ, ಸ್ವಲ್ಪ ಚೆಕ್ ಮಾಡಬೇಕು ಅಂತ ಹೇಳಿದಕ್ಕೆ ಈ ಥರ ಆಗಿದೆ. ಇದನ್ನು ಯಾರಂತ ಚೇಂಜ್ ಮಾಡಿಸಿದ್ದು? ಯಾರು ಚೇಂಜ್ ಮಾಡಿಸಿದ್ದು ಅಂತಂದರೆ ಇವಾಗ ಇದರಲ್ಲ ನಿಮ್ಮ ಡ್ಯಾಡಿ ಅವರೇ ಅಂತ ಹೇಳ್ತಾರೆ. ನಿಮ್ಮ ಡ್ಯಾಡಿ ನಿಮ್ಮ ಮಮ್ಮಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ದ? ಇಲ್ಲ, ಮಾತಾಡಲಿಲ್ಲ. ಅವ್ರನ್ನೇನು ನಾನು ಫೋರ್ಸ್ ಮಾಡಿ ಮಾತಾಡೋಕ್ಕೆ ಹೋಗಲಿಲ್ಲ. ಮತ್ತೆ ಏನಾದರೂ ಒಳಗೊಳಗೆ ಏನಾದರೂ ಎಡವಟ್ಟು ಮಾಡ್ತಾರಾ ಅಂತಂದ್ಬಿಟ್ಟು ನಾನು ಏನೋ ಅವ್ರ ಹತ್ರ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಮೊನ್ನೆ ಮಾತ್ರ ಪ್ರಾಪರ್ಟಿ ಎಲ್ಲನೂ ಇಂಥವ್ರ ಹೆಸರಲ್ಲಿದೆ ಅಂದಿದ್ದಕ್ಕೆ ಅದೆಲ್ಲ ನಾವು ತೊಗೊಂಡಿರೋದು, ಅದ್ರ ಬಗ್ಗೆ ನಿನ್ನ ಹತ್ರ ಹೇಳಿದ್ನಲ್ಲ. ಅದ್ರ ಮೇಲೆ ನಾನು ಇನ್ನು ಯಾವ ವಿಷಯದ ಬಗ್ಗೆ ಅವ್ರ ಹತ್ರ ನಾನು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲ, ಆವಾಗ ನಿಮ್ಮ ಪೇರೆಂಟ್ಸ್ ನೇಮ್ ಏನಿತ್ತು ಅದನ್ನೇನಾದರೂ ನೋಡ್ದಾ? ಬಿ ಅಂತ ಇತ್ತಲ್ಲ, ಅಲ್ಲಿ ಪೇರೆಂಟ್ಸ್ ನೇಮ್ ಎಲ್ಲ ಬರ್ಸಿತ್ತಾರಲ್ಲ, ನೋಡ್ದ ನೀನು? ಹಾಂ, ಏನು? ಇವಾಗ ಕಾಮನ್ ಫೋನ್ ನಂಬರು ಎಲ್ಲ ಬರ್ಸಿರ್ತಾರೆ, ಅದನ್ನೆಲ್ಲ ನೀನು ಚೆಕ್ ಮಾಡಬೇಕಾಗಿತ್ತು. ನಿಮ್ಮ ಪೇರೆಂಟ್ಸ್ ನೇಮ್ ಏನಿದೆ, ಆವಾಗ ಬಿ ಅಂತ ನೀನು ಇನ್ಶಿಲಿತ್ತಲ್ಲ, ಆವಾಗ ನಿಮ್ಮ ಪೇರೆಂಟ್ಸ್ ನೇಮ್ ಏನಿದೆ, ಇವಾಗ ಏನಿದೆ, ಅದೆಲ್ಲ ಚೆಕ್ ಮಾಡಿಸ್ಬೇಕು ತಾನೇ? ಅಯ್ಯೋ ಆಶಂಕರ, ಸರಿ ಹಿಂಗೆ ಹೋಗ್ತಾ ಯಾವುದಾದ್ರೂ ಪಬ್ ಹತ್ರ ಡ್ರಾಪ್ ಮಾಡ್ತೀನಿ, ಅಲ್ಲೇ ಕುಡ್ಕೊಂಡು ಹಾರಾಡ್ಕೊಂಡು ಇರಿ ಅಂತೆ. ನೀನು ಬರೀ ಇದಕ್ಕಷ್ಟೇ ಲಾಯಕ್ ಅಂತ ಅನ್ಕೊತೀನಿ ನಾನು. ಕುಡ್ಕೊಂಡು ಪಬ್ಬಲ್ಲಿ ಬಿದ್ದಿರೋಕ್ಕೆ ಇಷ್ಟೆಲ್ಲ ನೋಡಿದಳು, ಅದನ್ನು ಚೆಕ್ ಮಾಡ್ಬೇಕು ತಾನೇ? ಫೋನ್ ನಂಬರ್ ಇರುತ್ತೆ, ಮತ್ತು ತಂದೆ ತಾಯಿ ಹೆಸರು ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡಬೇಕು ತಾನೇ? ನಿಂಗೇನು ಬುದ್ಧಿ ಇಲ್ವಾ? ಬಾ ಫಸ್ಟು ಯಾವ ಸ್ಕೂಲ್ ಅಂತ ತೋರಿಸ್ಬಾ, ನಾನೇ ಚೆಕ್ ಮಾಡ್ತೀನಿ. ನಡಿ ಆಶಂಕರ ಹೋಗೋಣ. ಅಯ್ಯೋ, ನಾನು ಅಲ್ಲಿಂದ ನಿಮ್ಗೆ ಫೋನ್ ಮಾಡಬೇಕಾಗಿತ್ತು ನೋಡು. ಇನ್ನೇನೇನು ಕಲೆಕ್ಟ್ ಮಾಡಿದ್ಯೋ ಅಂತ ಹೇಳ್ಬಿಟ್ಟು ನಾನು ಓಡ್ ಬಂದೆ. ಏನು ಹೇಳ್ತಾಳೆ ಏನು ಅಂತ ಇಷ್ಟು ಮಾತಾಡೋ, ಅದೊಂದು 2 ಹೆಸರು ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಫೋನ್ ನಂಬರ್ ಇದ್ದಿದ್ರೆ ಇವಾಗ ನಾವು ಫೋನ್ ಮಾಡ್ಬೋದಾಗಿತ್ತಾ? ಎದ್ದೇಳ ಮೇಲೆ, ಎದ್ದೇಳ ಬೇಗ ಹೋಗಲ್ಲಿ. ನಿಮ್ಮ ಪೇರೆಂಟ್ಸ್ ಒಂದು ಹೆಸರು ಮತ್ತು ಫೋನ್ ನಂಬರ್ 2 ಕಲೆಕ್ಟ್ ಮಾಡ್ಕೊಳ್ಳೋಣ ಬಾ. ಅಯ್ಯೋ, ಎಲ್ಲಿ ಹೋಗ್ತಾವ್ರಿ ಇವರು? ಅಮ್ಮವ್ರೆ, ಬಸಯ್ಯ ಕಾಫಿ ಇಷ್ಟ? ಅಯ್ಯೋ ಇಲ್ಲ ಅಮ್ಮವ್ರೆ, ಅವ್ರು ಓದ್ತಾವ್ರೆ. ಹೌದಾ? ಗಾನು, ಏನಮ್ಮ ಎಲ್ಲಿ ಹೋಗ್ತಾ ಇದ್ದೀರಾ? ಆಂಟಿ ಒಂದು ಸ್ವಲ್ಪ ಕೆಲಸ ಇದೆ ಆಂಟಿ, ಅರ್ಜೆಂಟು. ಹೌದಾ, ಸರಿನಪ್ಪ, ಹುಷಾರು. ಸರಿನಮ್ಮ. ಅಮ್ಮವ್ರೆ, ನಿಮಗೆ ಒಳ್ಳೆ ಕಾಲ ಇನ್ನು ದೂರ ಏನಿಲ್ಲ ಅಮ್ಮವ್ರೆ, ಒಳ್ಳೆ ಕಾಲ ಬಂತು ನಿಮಗೆ. ಏನೋ ಬಸಯ್ಯ, ನೀನು ಹೇಳ್ದಂಗೆ ಆಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಅಮ್ಮವ್ರೆ, ಯಜಮಾನ್ರಿಗೆ ಎಲ್ಲವ್ರೆ ಅಂತ ತಿಳಿಲಲ್ಲ ಅಮ್ಮವ್ರೆ? ಎಲ್ಲವರು ಗೊತ್ತಿಲ್ಲ ಬಸಯ್ಯ. ಈ ಪಾಪಿಗೆ ಜೀವಂತವಾಗಿಕ್ಕವರು ಇಲ್ಲ ಸಾಯಿಸ್ಬಿಟ್ಟವರು. ಇಲ್ಲ ಅಮ್ಮವ್ರೆ, ಇಲ್ಲ ಇಲ್ಲ, ಅಷ್ಟೊಂದು ಧೈರ್ಯ ಇವ್ರಿಗಿಲ್ಲ. ಒಂದು ಪ್ರಾಣ ತೆಗೆಯೋಷ್ಟು ಧೈರ್ಯ ಇವ್ರಿಗಿಲ್ಲ ಅಮ್ಮವ್ರೆ. ಎಲ್ಲೋ ಇರ್ತಾರೆ ಯಜಮಾನ್ರು, ಬರ್ತಾರೆ ಅಂತ ನನ್ನ ಮನಸ್ಸು ಅನಿಸ್ತೈತೆ ಅಮ್ಮವ್ರೆ. ನಿಮ್ಗೆ ಒಳ್ಳೆ ಕಾಲ ಬರೋಕ್ಕೆ ದೂರ ಇಲ್ಲ ಅಮ್ಮವ್ರೆ, ನಿಮ್ಗೆ ಒಳ್ಳೆ ಕಾಲ ಬಂದೇ ಬರ್ತೈತೆ. ನಾನು ನಂಬಿರೋ ಕೃಷ್ಣ ಪರಮಾತ್ಮನೇ ನಮ್ಗೆ ಒಳ್ಳೇದು ಮಾಡಬೇಕು ಬಸಯ್ಯ. ಆತೈತಮ್ಮವ್ರೆ, ಇಷ್ಟೇ ಆಯ್ತಂತೆ, ಇನ್ನು ಅದು ಆಗ್ದಿರ್ತದ? ಏನೋ ಮಾಡ್ತಾರೆ ಇವರು, ಒಟ್ನಾಗೆ ಏನೋ ಮಾಡ್ತಾರೆ. ಮಕ್ಕಳು ಇಬ್ಬರು ಹೋಗೋರೆ, ನೋಡೋಣ ಅವ್ನು ಬಂಡವಾಳ ಬೈಲ ಆತೈತೇನೋ. ಬಸಯ್ಯ, ಅವ್ರಿಗೆ ಮಾತ್ರ ಶಿಕ್ಷೆ ಆಗಬೇಕು ಬಸಯ್ಯ. ನನ್ನ ಮಗಳು ಬಂದಿದ್ದಕ್ಕೇನೋ ನನ್ನನ್ನು ಹೊಡೆಯೋದೇ ಬಿಟ್ಬಿಟ್ರು ಅವರು. ನೀನು ನೋಡ್ದಂಗೆ ಎಷ್ಟು ಹೊಡಿತಾ ಇದ್ರು. ಪಾಪಿಗ್ಲಮ್ಮವ್ರೆ ಅವರು, ಪಾಪಿಗ್ಲು. ಅವ್ರಿಗಂತೂ ಒಳ್ಳೆ ಸಾವು ಬರಲ್ಲ ಅಮ್ಮವ್ರೆ.
ನೋಡ್ತಾ ಇರ್ರಿ, ಕೊರ್ಗಿ ಸಾಯ್ಬೇಕು. ನೆನ್ನೆ ಇನ್ನೊಂದು ಮಾತು ಮಾತಾಡ್ತಾ ಇದ್ರು ಅಮ್ಮವ್ರೆ. ನಾನು ಗಿಡಕ್ಕೆ ನೀರು ಹಾಕ್ತಾ ಇದ್ನಲ್ಲ, ಅವಾಗ ಗಂಡ ಹೆಂಡತಿ ಆಚೆ ಕುತ್ಕೊಂಡು ಮಾತಾಡ್ತಾ ಇದ್ರು. ಏನಂತೆ ಬಸಯ್ಯ? ಇವ್ರ ಮಗನವನಲ್ಲ ಅಜ್ಜಯ್ಯ, ಹ್ಞೂ ಮಗನ. ಅವ್ರ ಮಗನ್ಗ ಗಾನವಿ ಅಮ್ಮವ್ರನ್ನ ಕೊಟ್ಟು ಮದುವೆ ಮಾಡ್ತಾರಂತೆ. ಇದೇನು ಬಸಯ್ಯ ಹಿಂಗೆ ಹೇಳ್ತಾ ಇದೆಯಾ ನೀನು? ಹ್ಞೂ ಅಮ್ಮವ್ರೆ. ಅಯ್ಯೋ ಭಗವಂತ, ಹಂಗೇನಾದ್ರೂ ಆಗ್ಬಿಟ್ರೆ ಏನು ಬಸಯ್ಯ ಮಾಡೋದು? ನಾನು ನರಕ ಆಗ್ಬಿಡ್ತೈತೆ ಅಷ್ಟೇ ನಮ್ಕ. ಅವ್ರು ಏನು ಗೊತ್ತಾ ಅಮ್ಮವ್ರೆ, ಮದುವೆ ಮಾಡಿಬಿಟ್ಟು ಆಸ್ತಿ ಎಲ್ಲ ಅವ್ರದ್ದೇ ಆತೈತಲ್ಲ. ಹಾಂ, ಗಾನವಿ ಅಮ್ಮವ್ರನ್ನ ಸೊಸೆ ಮಾಡ್ಕೊಂಬಿಟ್ರೆ ಆಸ್ತಿ ಎಲ್ಲ ಅವ್ರಿಗೆ ಆತೈತಲ್ಲ. ಅದಕ್ಕಿರ್ಬೋದು ಇವ್ರು ಈ ಉಪಾಯ ಮಾಡ್ತಾ ಇರೋದು. ಬಸಯ್ಯ, ಈ ಕೆಲಸ ಮಾತ್ರ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಬಸಯ್ಯ. ನನ್ನ ಮಗಳ ಜೀವನ ಹಾಳಾಗ್ಬಿಡ್ತೈತೆ ಬಸಯ್ಯ, ನರಕ ಆಗ್ಬಿಡ್ತೈತೆ ಬಸಯ್ಯ, ಬೇಡ ಬಸಯ್ಯ. ನೋಡೋಣ ಇರೇ ಅಮ್ಮವ್ರೆ, ಗಾನವಿ ಅಮ್ಮನ ಹತ್ರ ಈ ಮಾತು ಮಾತಾಡೋರು ಇಲ್ಲ ಅವರು, ಏನೋ ನಂಗೆ ತಿಳಿತಾ ಇಲ್ಲ. ಬಂದಾಗ ನೀವು ಕೇಳಬೇಕು. ಫೋನ್ ಮಾಡ್ರಿ ಅಮ್ಮವ್ರೆ. ಇಲ್ಲ ಬಸಯ್ಯ, ನನಗೆ ಫೋನ್ ಮಾಡೋಕ್ಕೆ ಭಯ. ನನ್ನ ಹತ್ರ ಆಯ್ತಲ್ಲ ಫೋನು, ತಿರ್ಗಾ ಫೋನ್ ಮಾಡಿ ಮಾತಾಡ್ತಾಳೆ ಅಂತ ತಿರ್ಗಿ ಅವಳಿಗೆ ಏನಾದರೂ ಹಿಂಸೆ ಕೊಟ್ಬಿಡ್ತಾರೆ ಅಂತ ಭಯ ಬಸಯ್ಯ. ಅದಕ್ಕೆ ನಾನು ಅವಳಿಗೆ ಫೋನೇ ಮಾಡ್ತಾ ಇಲ್ಲ. ಸರಿ ಅಮ್ಮವ್ರೆ, ಬಂದಾಗ ಕೇಳ್ರಿ ಮದುವೆ ವಿಷಯ ಏನು ಹೇಳಿದ್ರು ಏನು ಅಂತ ಹೇಳ್ಬಿಟ್ಟು ಕೇಳ್ರಿ. ಇವಾಗ ಅವಳು ಹೇಳ್ತಾವಳಲ್ಲ ಈ ಹುಡುಗನ ಇಷ್ಟಪಡ್ತಾ ಇದ್ದೀನಿ ಅಂತ. ಏನು ಮಾಡೋದು, ಒಳ್ಳೆ ಕೆಲಸ ಆಗೋಯ್ತಲ್ಲ. ಇಲ್ಲ ಬಸಯ್ಯ, ಯಾವುದೇ ಕಾರಣಕ್ಕೂ ನನ್ನ ಮಗಳು ಅವನನ್ನು ಮದುವೆ ಆಗಬಾರ್ದು ಬಸಯ್ಯ. ಅದೇನೋ ಹೇಳ್ತಾರಲ್ಲ, ಬೆಂಕಿಯಿಂದ ತಿರ್ಗಾ ಎಣ್ಣೆ ಬಾಣ್ಲಿಕ್ಕೆ ಬಿದ್ದಂಗೆ ಆಗೋತೈತೆ ಬಸಯ್ಯ. ನಮಗೂ ನರ್ಕನೇ, ನನ್ನ ಮಗಳಿಗೂ ನರ್ಕನೇ ಆಗೋತೈತೆ. ನೀವು ಗಾನವಿ ಅಮ್ಮ ಅವ್ರ ಹತ್ರ ಒಂದ್ಸರಿ ಮಾತಾಡ್ರಿ ಅಮ್ಮವ್ರೆ. ಮಾತಾಡ್ತೀನಿ ಬಸಯ್ಯ, ಬರ್ತಾಳೆ ಅವಳು ತಿರ್ಗಾ, ಮಾತಾಡ್ತೀನಿ. ಏನು ಯೋಚನೆ ಮಾಡ್ತಾ ಇದೆಯಾ ಶುಭ? ಅಲ್ಲ, ನಾವು ಇಷ್ಟರಿಂದ ಕಷ್ಟಪಟ್ಟಿರೋದಲ್ಲ ವ್ಯರ್ಥ ಆಗ್ಬಿಡ್ತಾ ಅಂತ. ಮೊನ್ನೆ ನೋಡಿದ್ರೆ ಇದು ಯಾರ ಹೆಸರು ಏನು ಅಂತ ಕೇಳಿದ್ಲು. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾವಳೆ ನಮ್ಮನ್ನು. ನಾವು ಇಷ್ಟು ದಿನದಿಂದ ಮಾಡಿರೋದೆಲ್ಲ ವ್ಯರ್ಥ ಆಗ್ಬಿಡುತ್ತಾ, ಈ ಆಸ್ತಿ ನಮ್ಮ ಕೈ ತಪ್ಪು ಹೋಗುತ್ತಾ ಅಂತ ಅದೊಂದು ಯೋಚನೆ ಆಗ್ಬಿಟ್ಟೈತೆ ನಮಗೆ. ನಾವು ಅವಳಿಗೆ ಎಲ್ಲ ಜವಾಬ್ದಾರಿ ಕೊಟ್ಟು ತಪ್ಪು ಮಾಡಿದ್ವಿ ಅನಿಸುತ್ತೆ ಶುಭ. ಕೊಡಬಾರ್ದಾಗಿತ್ತು ನಾವು. ಇವಾಗ ನೋಡು, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ. ಹಾಂ, ಆ ಗೆಸ್ಟ್ ಹೌಸ್ಗೆ ಬೇರೆ ಪದೇ ಹೋಗ್ತಾವಳೆ. ಏನಾದರೂ ನಮ್ಮ ಅಮ್ಮನು ಅಂತ ಏನಾದರೂ ಅವಳಿಗೆ ವಿಷಯ ಗೊತ್ತಾಗೋಯ್ತಾ? ಹಾಂ, ನನ್ನ ತಾಯಿನೇ ಅಲ್ಲಿರೋದು ಅಂತ? ಇಲ್ಲ ಅನಿಸ್ತೈತೆ. ಇಲ್ಲ, ನನ್ನ ಪ್ರಕಾರ ಆ ವಿಷಯ ಅವಳಿಗೆ ಗೊತ್ತಾಗಿಲ್ಲ. ಅವಳಿಗೆ ಹೇಳ್ಬಾರ್ದು ಅಂತ ಹೇಳಿದ್ದೀವಲ್ಲ, ಈ ಹೆಸರು ನೋಡಿನೇ ಅವಳು ಪದೇ ಪ್ರಶ್ನೆ ಮಾಡ್ತಾವಳೆ. ಯಾರು ಏನು ಇಲ್ಲ, ಪ್ರಾಪರ್ಟಿ ತೊಗೊಂಡಿದ್ರೆ ನೀವ್ಯಾಕೆ ನಿಮ್ಮ ಹೆಸರು ಹಾಕ್ಸಿಲ್ಲ, ಏನೂ ಪ್ರಶ್ನೆ ಮಾಡ್ತಾವಳೆ. ಅವ್ರ ಪ್ರಶ್ನೆಗೆ ನಂಗೆ ಉತ್ತರ ಕೊಡೋಕ್ಕೆ ಆಗ್ತಾಯಿಲ್ಲ. ಅಜಯ್ ಜೊತೆ ಮದುವೆ ಮಾಡ್ಸೋಣ ಅಂತ ನಾನು ಅಂದ್ಕೊಂಡ್ರೆ ಕೈಗೆ ಸಿಗ್ತಾ ಇಲ್ಲಲ್ಲ. ಆಸಾಮಿ ಕೈಗೆ ಸಿಗ್ತೆ ಓಡಾಡ್ತಾ ಇದ್ದಾಳಲ್ಲ. ಹಾಂ, ಇಲ್ಲ ಶ್ರೀ, ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಜಯ್ಗಳಿಗೂ ಮದುವೆ ಮಾಡಬೇಕು. ಬಲವಂತದಿಂದ ಆದರೂ ಮದುವೆ ಮಾಡಲೇಬೇಕು. ಇಲ್ಲ ಅಂತಂದರೆ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋತೈತೆ. ಮದುವೆ ಮಾಡಲೇಬೇಕು. ಇವತ್ತು ನೈಟ್ ಮನೆಗೆ ಬಂದರೆ ಅವಳನ್ನ ಕೂಡಾಕ್ಬೇಕು ಶುಭ. ಅವಳನ್ನೆಲ್ಲೂ ಹೊರಗಡೆ ಬಿಡಬಾರ್ದು. ನಾಳೆನೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಯಾವುದಾದ್ರು ದೇವಸ್ಥಾನಕ್ಕೆ ಅಜಯ್ ಕೈಲಿ ಇವಳಿಗೆ ತಾಳಿ ಕಟ್ಟಿಸ್ಬೇಕು. ತಾಳಿ ಕಟ್ಟಿದ ಮೇಲೆ ಮುಗೀತು, ಏನೂ ಮಾಡೋಕ್ಕಾಗಲ್ಲ. ತಾಳಿ ಕಟ್ಟೋಗ ಫೋಟೋಸ್ ಎಲ್ಲ ಪ್ರೂಫ್ ಎಲ್ಲ ಇಟ್ಕೊಬೇಕು. ಹೌದು, ಇವರಿಬ್ಬರಿಗೂ ಮದುವೆ ಆಗಿದ ತಕ್ಷಣ ಎಲ್ಲ ಪೇಪರ್ಗೂ ಎಲ್ಲ TV ಚಾನಲ್ಗೂ ಕೊಟ್ಬಿಡ್ಬೇಕು. ನೋಡು, ಅವಳು ಮನೆಗೆ ಬಂದಿದ ತಕ್ಷಣ ರೂಮ್ ಚಿಲ್ಕಾಕು, ಬೀಗ ಹಾಕಿ ನಿನ್ನ ಹತ್ರ ಬೀಗ ಇಟ್ಕೊ. ಮದುವೆ ಟೈಮ್ಗೆ ಬಾಗಿಲು ತೆಗೆದು ಅವಳನ್ನ ರೆಡಿ ಮಾಡಿ ಬಲವಂತವಾಗಾದರೂ ಅವಳನ್ನ ಎಳ್ಕೊಂಡು ಹೋಗ್ಬೇಕು ನಾವು. ಸರಿ ಆಯಿತು, ಹಂಗೆ ಮಾಡೋಣ. ಇವನು ತಾಳಿ ಕಟ್ಟಬೇಕಲ್ಲ, ಇವನಿಗೆ ಅವಳ ಮೇಲೆ ಇಂಟ್ರೆಸ್ಟೇ ಇಲ್ಲ. ಅವ್ನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ, ಅಜಯ್ ಹೇಳಿದ ಮಾತೇ ಕೇಳಲ್ಲ, ಹಾಳಾದೋನು. ಅಲ್ಲ, ಎಷ್ಟು ಆಸ್ತಿ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಹಾಂ, ಅದನ್ನೆಲ್ಲ ಬಿಟ್ಟು ಅವಳು ಯಾವಳಿಂದೇನೋ ಬಿದ್ದವನಲ್ಲ, ಇವಳಿಗೇನು ಬುದ್ಧಿ ಹೇಳ್ಬೇಕಾ? ಇಲ್ಲಿಗೆ ಏನಾದರೂ ತಗೊಂಡು ಹಾಕ್ಬೇಕಾ? ಅವ್ನ ಕತೆ ಬಿಡು. ಅವನು ಇವಳಿಗೆ ತಾಳಿ ಕಟ್ಟಿದ್ರೆ ನಮ್ಗೆ ಅಷ್ಟೇ ಸಾಕು. ಈ ಆಸ್ತಿ ಎಲ್ಲ ನಮ್ಮದೇ ಆಗುತ್ತೆ. ಅವನಿದ್ರೆ ಇರಲಿ, ಹೋದರೆ ಹೋಗ್ಕೊಳ್ಳಿ. ಒಂದಲ್ಲ ಒಂದು ದಿವಸ ಅಪ್ಪ ಅಮ್ಮ ಅಂತ ನಮ್ಮ ಹತ್ರ ಬಂದೇ ಬರ್ತಾನೆ. ಸಂಜೆ ಅವಳು ಬಂದರೆ ಲಾಕ್ ಮಾಡಲೇಬೇಕು ನೀನು. ಸರಿ ಬಿಡು ಶ್ರೀ, ಹೇಳಿದ್ದೀನಿ, ಎಷ್ಟು ಸತಿ ಹೇಳ್ತೀಯಾ? ಇವಳು ಎಲ್ಲ ಜವಾಬ್ದಾರಿ ತೊಗೊಬೇಕು ಅಂತ ಹೆಂಗೆ ಐಡಿಯಾ ಬಂತು ಇವಳಿಗೆ? ಹಾಂ, ಯಾರಾದರೂ ಹೇಳ್ಕೊಡ್ತಾ ಇದ್ದಾರಾ ಏನು? ಎಲ್ಲೂ ಹೋಗಲ್ಲ ಅವಳು. ಎಲ್ಲಾದರೂ ಹೋದರೆ ಹೇಳ್ಕೊಡ್ತಾರೆ ಅನ್ಬೋದು, ಎಲ್ಲೂ ಹೋಗಲ್ಲ ಅವಳು. ಆ ಬಸ್ಸೈನ್ ಏನಾದರೂ ಎಲ್ಲ ವಿಷಯ ಹೇಳ್ಬಿಟ್ನಾ? ಹೌದಾ? ನನಗೇನೋ ಅವನ ಮೇಲೆ ಅನುಮಾನ. ಈ ಸರಿ ಗೆಸ್ಟ್ ಹೌಸ್ ಹತ್ರ ಹೋದಾಗ ಅವನಿಗೆ ತೆಗೆದು ಸರಿಯಾಗಿ ಬಿಡ್ಬೇಕು ನೀವು. ಬಿಡ್ತೀನಿ ಇಬ್ಬರಿಗೂ. ಅವಳಿಗೂ ಬೀಳುತ್ತೆ, ಇವನಿಗೂ ಬೀಳುತ್ತೆ, ನೋಡ್ತಾ ಇರು. ಹೌದು, ಇವಳು ಎಲ್ಲೋದ್ಲಿ ಈಗ? ಎಲ್ಲೋ ಆಫೀಸಲ್ಲಿ ಇರ್ತಾಳೇನೋ. ನಗು, ಏನಾಯ್ತು ನಗು? ಯಾಕೆ ನಗು ಹಿಂಗೇನ ಮಾತಾಡೋದು ನೀನು? ಸತ್ಪತಿ, ಸುಮ್ಮನೆ ಪಕ್ಕಕ್ಕೆ ಬಂದ್ಬಿಡುವ. ನಾಲ್ಕು ರೇಗ್ಸ್ಬೇಡ, ಪಕ್ಕಕ್ಕೆ ಬಾ. ಅವಳ ತಲೆ ಕೊರ್ದು ಅವಳನ್ನ ಮುಚ್ಚಿದ್ಯಾ? ಇವಾಗ ಏನಾಯ್ತು ನಿಂತ? ಯಾಕೆ ಎಲ್ಲರಿಗೂ ಹೊಡೆಯುತ್ತಾ ಇರೋದು ನೀನು? ಏಯ್, ದಾರಿ ಬಿಡ ಅಂದ್ರೆ ತಿರ್ಗಾ ಅಡ್ಡ ಬಂದ್ಕೊಂಡಿದ್ಯಾ? ಯಾಕ? ಬಿಡು ಕೈನಾ. ಯಾಕೆ ಎಲ್ಲರಿಗೂ ಹೊಡಿತಾ ಇರೋದಂತ ಹೇಳು. ಆ ನಾಗಮಣಿ ನೋಡಿ, ದೇವಮ್ಮನ ತಲೆ ಮೇಲದೆ, ಅವಳು ಶರಣ್ಯ ತಲೆ ಮೇಲದೆ, ಅದನ್ನ ಹೊಡೆದಾಕ್ಬೇಕು ನಾನು. ಅಯ್ಯೋ, ಹುಚ್ಚಿಟ್ಬಿಟ್ಟದ್ಲೇ ಸರಸ್ವತಿ, ನಿನ್ ಗಣಕ ಲೇ ಆಸ್ಪತ್ರೆ ಕಣ ಕರ್ಕೊಂಡೋಗಿ ಹುಚ್ಚಿಟ್ಬಿಟ್ಟದೆ. ಇಲ್ಲ ಒಳಕಾಕಿರೋಷ್ಟು ಬಾಕ್ಲನ್ನ ಹಾಕೋಗೆ. ನೀನು ಅಯ್ಯೋ, ತಿರ್ಗಾ ಹೋಯ್ತಾ ನೀನು? ಇಲ್ಲ ಬಮ್ಮ. ಓ, ಬಿಡಮ್ಮ ಜಮ್ಮ, ಬಿಡಮ್ಮ. ಸರಸ್ವತಿ, ಬಿಡು ಸರಸ್ವತಿ. ಬಿಡಲ್ಲ ನೀನು, ಬಿಡಲ್ಲ. ಬಿಡು ಸರಸ್ವತಿ, ಬಿಡು. ಲೇ, ಹಾಕಿ ಬಾಕ್ಲ ಹಾಕಿ. ಸರಸ್ವತಿ, ಆಮೇಲೆ ಏನ್ಲೇ ನಿನ್ ಗಣಕ ಆಗಿರೋದು? ನಿನ್ ಮಗಳು ಕೇಳೋಗಿ ಅಮ್ಮ ಆಸ್ಪತ್ರೆ ಕಣ ಕರ್ಕೊಂಡೋಗ್ಲಿ. ಹುಚ್ಚಿಗೆ ಚಿಡ್ದಾಗ ಹೆಂಗೆ ನಿನ್ ಗಣಕ? ಅಯ್ಯೋ,
ನೋಗ ಅಯ್ಯೋ ನನ್ನ ಹಸು ನೋಡಿ ಅಲ್ಲಿ ಕಿತ್ಕೊಂಡು ಓದ್ತಾದೆ ಅಯ್ಯೋ ತಟ್ಟಿಗೆ ತೋಲ ಹೆಂಗೆ ಆ ಅಯ್ಯ ಎಂತ ತಾಯಿತು ಅದ್ರ ತನಿಮು ಚಂತು ತಂತೋಳೆ ಲೇ ತಡನ್ಯಾ ತಡನ್ಯಾ ಲೇ ಹೋಗು ನಮ್ಮ ಅವನ ಜನ ಬರ್ಬಾದ್ರೋಗ ಬಂದ್ಬಿಟ್ಟದ ಬುತ್ತಿಮುಂಡ ಮಗಲ್ಕ ತಲೆನ ಎತ್ಕೊಂತು ಡಪ ಡಪ ಅಂತ ಹಾಕಿ ಬಿಟ್ಟ ಹೋಗಿ ತಲೆಕ ಅಯ್ಯೋ ಬತ್ತೋಲ್ ನಾಳೆ ತಟ್ಟೋಬಿಟ್ಲೇನೋ ಅನ್ಕೊಂಬಿಡ್ತೀನಿ ಬಿಡು ಬಿಡು ಕಿಡಿಯೇನೆ ಯಾಕಮ್ಮ ಯಾಕೆ ಹೇಳು ಸತ್ತ ಬಿಡ್ಬೇಕಾಗಿತ್ತೆ ನಾನು ಅಲ್ಲ ಬಿಡು ಕಿಡಿಯಾ ಇಲ್ಲ ತಟ್ಟೋಬಿಟ್ಟಿದ್ಯಾ ಅನ್ಕೊಂಬಿಡ್ತೀನಿ ನಾನು ಆ ಎಲ್ಲ ನಿನ್ ಗಣ್ಣ ಇದೇ ಕೋಲ್ ತಗೊಂಡು ಸರಿಯಾಗಿ ಹಾಕ್ತೀನಿ ನೋಡಿ ಕಿರ್ಸ್ಕೊಂಡು ಓಡಾಡ್ಬೇಕು ನಿನ್ ಗಣ್ಣ ಅಯ್ಯೋ ಮನೆ ಕಾಕಿ ಬಾಕಡೆ ಹಾಕಿದ್ದೀನಮ್ಮ ಬಾಕಡೆ ಹಾಕಿದ್ದೀನಿ ಇಲ್ಲ ತುತಂದಿರು ನಾನು ಮೊದಲನ ಕಾಕ ಮತ್ತೀನಿ ಬಾಕಲನ್ನ ತೆಗೆದ್ಬಿಟ್ಟೆಯೇ ಬಾಕಲ್ ತೆಗೆದು ಬರಲ್ಲ ಎಲ್ಲಾನು ವರಿತಾವನೆ ಅಯ್ಯೋ ಏನು ಬಂದಿರೋದು ಹೋಗಮ್ಮ ಇವ್ನು ಹೊಟ್ಟೆ ಹೋಗ ಎಂತ ಏಟಿಗೆ ಹಾಕ್ಬಿಟ್ನು ತಲೆಕ ಹಾಂ ಬಾಬಾ ಎಷ್ಟು ನೋಯ್ತೈತೆ ತಲೆ ನಂಕ ಸರಸ್ವತಿ ತೆಗಿ ಸರಸ್ವತಿ ಬಾಗಿಲ್ನ ಸರಸ್ವತಿ 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 ನನ್ನನ್ನೇ ಹೋಯ್ತಾ ಇದೆಯಾ ಊರಾಗಿನ ಜನ ಎಲ್ಲ ಸೇರ್ಕೊಂಡು ನೀನು ಹೊಡಿಬೇಕು ಹಂಗೆ ಮಾಡ್ತೀನಿ ನೋಡಿ ಇವಾಗ ಬಾಗಿಲು ತೆಗೆದ್ಬಿಟ್ಟು ಹೋಗಿ ಅಲ್ಲೆಲ್ಲ ಮುಚ್ಚಿಕ್ಕಂತೀನಿ ಬಾಗಿಲು ಹಾಕೊಂಡು ಹೋಗೋಳು ನೋಡಿ ನಮ್ಮ ಸರಸ್ವತಿ ಜೇಮ ಇವತ್ತು ಎಲ್ಲದೋ ಅದನ್ನು ಬಿಡೋದೇ ಇಲ್ಲ ಹೊಡೆದು ಅದನ್ನು ಭಿನ್ನ ಮಾಡೇ ಮಾಡ್ತೀನಿ ಮುಚ್ಚಿಕೊಂಡ ಮಗನ ಊರಾಗಿನ ಜನ ಎಲ್ಲ ಇಟ್ಕೊಂಡು ಇವ್ನು ಚಿಚ್ಚಬೇಕು ಅವಾಗೇ ನನ್ನ ಸಮಾಧಾನ ಮುಚ್ಚಿರೋನ ಆಟಂಗೆ ಆಡ್ತಾವನೆ ಅಯ್ಯೋ ಬಾಗಿಲು ತೆಗ್ದಿತ್ತು ಯಾರಮ್ಮ ಚಿಲ್ಕ ಹಾಕಿದ್ಲಲ್ಲ ಅವಳು ಈ ಮುಂಡೆ ಮಗ ನಾನು ಹೋಗಿ ಬಾಗ್ಲಾಕೊಂಬತ್ತೀನಮ್ಮ ಇವನು ಸವಾಸನ ನನಗೆ ಬೇಕಾಗಿಲ್ಲ ಜೇಮ ಹೋಗ ನೀನು ಬಾಯಕ ಮೊನ್ನಾಕ ಯಾವನ ನೀನು ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಕಾರುಣ್ಯ ಏನಜ್ಜಿ ಅಲ್ಲಮ್ಮ ಹೊಟ್ಟೆ ಹಾಕೊಂಡು ಏನೇ ಮಾಡ್ತಾ ಇದೀಯ ನೀನು ಒಂದ್ರಷ್ಟೊತ್ತನ ಸುಮ್ಮನೆ ಕುತ್ಕೊಳ್ಳಲ್ಲ ಏನನ ಹುಡ್ಕೊಂಡ್ ತಡ್ಕೊಂಡು ಕೆಲಸ ಮಾಡ್ತಾ ಇದೀಯಾ ಅಯ್ಯೋ ನಮ್ಮನೆ ಕೆಲಸ ನಾವು ಮಾಡಿದ್ರಿ ಇನ್ನು ಯಾರು ಮಾಡ್ತಾರೆ ಅಜ್ಜಿ ನಂಗೇನು ಬೇಜಾರಿಲ್ಲ ಬಿಡು ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಲ್ಲ ಅವಳು ಗೀತಾ ನೀನು ಬಂದಿದ್ದೆ ಅಡುಗೆ ಮನೆ ಕಡೆ ಬರೋದೇ ಬಿಟ್ಬಿಟ್ಲು ಹೋಗು ಇಲ್ಲಿ ಬಿಡಜ್ಜಿ ಅವ್ರ ಮಗು ನೋಡ್ಕೊಂತವ್ರೆ ನಾನು ಮಾಡ್ಕೊತೀನಿ ಎಲ್ಲ ಕೆಲಸ 7 ತಿಂಗಳು ಬೋಸ್ರಿ ಏನಾರು ಅಷ್ಟೊತ್ತು ಕೂತ್ಕೊಳ್ಳೋದು ಎದ್ದೇಳೋದು ಏನಾನ ಮಾಡಬೇಡ ಅಡುಗೆ ಮಾಡಬೇಡ ಎಷ್ಟು ಜನಕ್ಕೆ ಮಾಡಬೇಕು ಬೆಳಗ್ಗೆ ನಾಷ್ಟ ಮಾಡಬೇಕು ಮಧ್ಯಾಹ್ನ ಅನ್ನ ಸಾರು ಇಟ್ಟು ಮಾಡಬೇಕು ಮಧ್ಯಾಹ್ನ ಮಾಡಿರೋ ಸಾರೇ ಇರ್ತದೆ ಸಾಯಂಕಾಲ ಅನ್ನ ಮಾಡಬೇಕು ಅಯ್ಯೋ ಏನು ಜನಗಳಮ್ಮ ಸೊ ಜನ ಇಷ್ಟು ಬಿರಿನ ಹಿಂಗೆ ಬದಲಾವಣೆ ಹಾಕ್ಕೊಡ್ದಮ್ಮ ಅಜ್ಜಿ ನನ್ನ ಕೆಲಸ ನಾನು ಮಾಡ್ಕೊಂತೀನಿ ಬಿಡಜ್ಜಿ ನೀನು ಅಲ್ಲ ಗೀತಾ ಮಾತು ಹೇಳ್ತಾ ಇದ್ದೀನಿ ನಾನು ಯಾವಾಗಲೂ ಅಡುಗೆ ಮನೆಗೆ ಇರೋಳು ಇವಾಗ ಅಡುಗೆ ಮನೆ ಕಡೆ ತಿರುಗೇ ನೋಡ್ದಿರ ಬಿಟ್ಬಿಟ್ಲಲ್ಲ ಇವಳು ಎಷ್ಟು ಮಾತ್ರ ಇರಬೇಕು ಬೆಳಗ್ಗೆ ನಾನು ತರಕಾರಿ ಹಚ್ಕೊಟ್ಟಿದ್ದೀನಿ ಅವಳು ಸಾವಿತ್ರಿ ಕೆಲ್ಸಕ್ಕೆ ಹೋದ್ಲ ತೋಟದಾಗ ಏನೋ ಕೆಲಸ ಗೊಬ್ಬರ ಏನೋ ಹಾಕೋದದೆ ಅಂತಾನು ನಿಮ್ಮ ಮಾವನ ಅವರಿಬ್ರು ಹೋದ್ರು ಏನೋ ಒಂದು ಸಹಾಯ ಮಾಡಬೇಡ ಇವಳು ಗೀತಾ ಏನತ್ತದು ನನ್ನ ಮೇಲೆ ಏನೋ ಹೇಳ್ತಾ ಇದೆಯಾ ಏನು ಹೇಳಿಲ್ಲಮ್ಮ ಇರೋದನ್ನೇ ಹೇಳ್ತಾ ಇದ್ದೀನಿ ಇಲ್ದಿದ್ದೇನ ನಾನು ಹೇಳ್ತಾ ಇಲ್ಲ ಅಲ್ಲ ಇಷ್ಟಿಂದ ಅಡುಗೆ ಮನೆ ಅಂತ ಅಡುಗೆ ಮನೆಗೆ ಸೇರ್ಕೊಂಡಿದ್ದೆ ಕಾರುಣ್ಯ ಬಂದಿದ್ದ ತಕ್ಷಣ ಈ ಕಡೆಗೆ ತಿರುಗಿ ನೋಡೋದೇ ಬಿಟ್ಬಿಟ್ಟಲ್ಲ ನೀನು ಆ ಬಚ್ರಂಚು ಹೊಟ್ಟೆ ಹಾಕೊಂಡು ಎಷ್ಟು ಕೆಲಸ ಅಂತ ಮಾಡ್ತಾಳೆ ಮುಂಚಿನ ಬೇಕಾದ್ರೆ ಅಷ್ಟು ಕರುಣೆ ದಯ ಇರ್ಬೇಕಮ್ಮ ಗೀತಾ ಎಷ್ಟನ ಕಟ್ಕರು ಹಾಕುಡ್ದು ಇವಾಗ ಮಗುನ ನಾನು ನೋಡ್ಕೊಳಲ್ಲ ಅಂತೀನಾ ಅಂಬುಜಿ ನೋಡ್ಕೊಳಲ್ಲ ಅಂತಾಳ ಯಾರು ನೋಡ್ಕೊಳಲ್ಲ ಅಂತಾರೆ ಮಗುನ ಏನೋ ಅವಳಕ ಕೈಲಾದ ಕೆಲಸ ಮಾಡ್ಕೊಡೋದು ಬಗ್ಗೋದು ಹೇಳೋದು ಆಗಲ್ಲ ಅವಳಕ ಪಾತ್ರೆ ಉಚ್ಕೊಡೋದು ತರಕಾರಿ ಕೊಯ್ಕೊಡೋದು ಏನೋ ಒಂದು ಕೆಲಸ ಮಾಡ್ಕೊಡ್ಬೋದಲ್ಲ ನನ್ನ ಮಗನಿಗೆ ಯಾಕೋ ಚೆನ್ನಾಗಿಲ್ಲ ಅತ್ತೆ ಯಾಕೋ ಬೇದಿಗ್ಲು ಅಳ್ತಾ ಇರ್ತಾನೆ ಏನೋ ಮಾಡಲಿ ಬಿಡು ಏನು ಇಷ್ಟಿನಿಂದ ನಾವು ಮಾಡಿಲ್ಲ ಇವಾಗ ನಿಮ್ಮ ಮೊಮ್ಮಗಳು ಮಾಡಿಬಿಟ್ರೆ ಏನು ಸೌದೋಗ್ಬಿಡ್ತಾಳ ಇವಾಗ ನಾವು ಇಷ್ಟಿನಿಂದ ಮಾಡಕ್ತಾ ಇರಲಿಲ್ಲ ಇವಾಗ ಒಂದು ದಿವಸ ಮಾಡಿದ್ರೆ ಏನಂತ ಒಂದು ದಿವಸ ಅಲ್ಲೇ ಅಮ್ಮ ಇವಳು ಬಂದಾಗಿಂದ ನಾನೇ ತರಕಾರಿ ಕೊಯ್ಕೊಡೋದು ಎಲ್ಲ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಾಂದ್ರೆ ಒಬ್ಳ ಬೆಳಗ್ಗೆನೇ ಅವಳು ಸಾವಿತ್ರಿ ಸರೋಜ್ ಇಬ್ರು ತೋಟದ ಕೋತಾರೆ ನೀವೇನೋ ಒಂದು ಕೆಲಸ ಮಾಡ್ಕೊಡ್ಬೇಕು ತಾನೇ ನಾವು ಮಗು ನೋಡ್ಕೊಂತೀರಿ ನನ್ನ ಮಗುನ ನಾನು ನೋಡ್ಕೊತೀನಿ ಇವಾಗ ನೀವಿಬ್ಬರು ಇದ್ರಲ್ಲ ಅಕ್ಕನೂ ತಂಗಿರೋ ನೀವಿಬ್ಬರು ಅದೇನೋ ಕೆಲಸ ಮಾಡಿಕೊಟ್ರಿ ನಿಮ್ಮ ಮೊಮ್ಮಗಳ ಮೇಲಿರೋ ಪ್ರೀತಿ ನಮ್ಮ ಮೇಲೆ ಹಾಕಿರಲ್ಲ ನಿಮ್ಗೆ ನಾನು ಒಬ್ಬಳೇ ಒದ್ಲಾಡ್ತಾ ಇದ್ದಾಗ ಯಾರು ಬಂದು ಬಗ್ ನೋಡ್ತಾ ಇರಲಿಲ್ಲ ಏನು ಮಾಡ್ತಾ ಇದೀಯ ಅಂತಮ್ಮ ಅಂತ ಕೇಳ್ತಾ ಇರಲಿಲ್ಲ ಇವಾಗೇನು ನಿಮ್ಗೆ ಇದ್ದಿದ್ದಕ್ರೆ ಮೊಮ್ಮಗಳು ಮಾಡಿಬಿಟ್ರೆ ಸೌದೋಗ್ಬಿಡ್ತಾಳ ಗೀತಾ ಏನೋ ಮಾತಾಡಬೇಡ ಯಾಕೆ ಮಾಡ್ಕೊಡ್ತಾ ಇರಲಿಲ್ಲ ನಾವು ಮಗುನ ಎತ್ಕೊಂತ ಇದ್ರಿ ಏನು ಕೆಲಸ ಮಾಡ್ಕೊಡ್ತಾ ಇದ್ರಲ್ಲ ಕೈಲಾದ ಕೆಲಸ ಎಲ್ಲನೂ ಸುಳ್ಳು ಮಾತುಗಳು ಮಾತಾಡಬಾರ್ದಮ್ಮ ಬಾಯ್ ಅದೇ ಅಂತ ಅತ್ತೆ ನಿನ್ನ ಮೊಮ್ಮಗಳು ಸೌದೋಗ್ಬಿಡಲ್ಲ ಕೆಲಸ ಮಾಡಿದ್ರೆ ಬಾಯಿ ಮುಚ್ಕೊಂಡಿರು ನೀನು ಬಾಯಿ ಮುಚ್ಕೊಂಡಿರು ಗಿರು ಅಂತ ಅನ್ನಂಗಿಲ್ಲಮ್ಮ ದೊಡ್ಡವರು ಚಿಕ್ಕವರು ಅನ್ನೋರಷ್ಟು ಮರ್ಯಾದೆ ಇರಲಿ ನೋಡ್ಕೊಂಡು ಮಾತಾಡು ಅಲ್ಲಿಗೆ ಕಂಡೋರನ ಮಕ್ಕಳು ನಿಮ್ಗೆ ಬೀಳು ಮೊಮ್ಮಗಳು ಕೆಲಸ ಮಾಡಿದ್ರೆ ಸೌದೋಗ್ಬಿಟ್ಟಾಳಂತ ಎಷ್ಟು ಸಪೋರ್ಟ್ ಮಾತಾಡ್ತಾ ಇದೆಯಾ ನೋಡಿ ನೀನು ಫಸ್ಟು ಹೋಗಿ ನಿನ್ನ ಸಂಸಾರ ನೀನು ನೋಡ್ಕೊ ಬೇರೆಯವ್ರ ಸಂಸಾರನ ಸರ್ ಮಾಡಕ್ಕೆ ಬರಬೇಡ ನೀನು ನಿನ್ನ ಮಕ್ಕಳ ಸಂಸಾರನ ಸರ್ ಮಾಡೋಗು ಇಲ್ಲಾಕೆ ಬಂದು ಬಡ್ಕೊತಾ ಇದೆಯಾ ಗೀತಾ ಆಂಟಿ ಏನೇ ಯಾಕೆ ನಿನಗಿಷ್ಟ ಇದ್ರೆ ಕೆಲಸ ಮಾಡು ಇಲ್ಲ ಬಾಯಿ ಮುಚ್ಕೊಂಡಿರು ನಮ್ಮ ಅಜ್ಜಿ ಬಗ್ಗೆ ಮಾತಾಡೋಕ್ಕೆ ನೀನ್ಯಾರು ನಮ್ಮ ಅಜ್ಜಿ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ಒತ್ಕೊಂಬಂದು ನೀನೇನು ಇಲ್ಲಿ ಹಾಕಿಲ್ಲ ನೀನು ಒತ್ಕೊಂಬಂದು ಹಾಕಿರೋದು ನಮ್ಮ ಅಜ್ಜಿ ತಿಂತಾ ಇಲ್ಲ ನಮ್ಮ ಅಜ್ಜಿ ಬಗ್ಗೆ ನೀನು ಮಾತಾಡಬೇಡ
ಓಹೋ ನೀವೆಲ್ಲ ಒಂದು ಗುಂಪಲ್ಲ. ನಾನು ಮರ್ತೇ ಹೋಗ್ಬಿಟ್ಟಿದ್ದಿ ನೋಡು. ನೋಡ್ ಗೀತಾಂಟಿ, ನೀನೇನಾದ್ರೂ ಅನ್ಕೋ, ಏನಾದ್ರೂ ಮರ್ತ್ಕೋ, ಏನಾದ್ರೂ ನೆನಪಿಟ್ಕೋ, ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ನಮ್ಮ ಅಜ್ಜಿಗೆ ತಂಟಕ್ಕೆ ನಾ ಬಂದಿದ್ದೆ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಏನು ಮಾತಾಡ್ತಾ ಇದೆಯಾ? ಹೋಗಿ ನಿನ್ನ ಸಂಸಾರ ನೋಡ್ಕೊಂತ. ನಾವು ಹುಟ್ಟಿದಕ್ಕೆ ಮುಂಚೆಯಿಂದ ನಮ್ಮ ಅಜ್ಜಿ ಇಲ್ಲಿರೋದು. ನೀನು ನೆನ್ನೆ ಮೊನ್ನೆ ಬಂದಿರೋಳು ಆಯ್ತಾ? ನಮ್ಮ ಅಜ್ಜಿ ಬಂದು 30-35 ವರ್ಷ ಆಗೈತಿ ಈ ಮನೆಗೆ ಬಂದು. ನೀನು ನಮ್ಮ ಅಜ್ಜಿಗೆ ಹೇಳ್ಬೇಕಾಗಿಲ್ಲ. ನಿಂದೆಷ್ಟು ಅಷ್ಟು ನೋಡ್ಕೋ. ಕಾರುಣ್ಯ, ಅವಳು ಹೇಳೋದು ಸರಿಗಾನೆ ಅದಮ್ಮ. ನಮ್ಮ ಮನೆಗೆ ನಾವು ಹೋಗ್ಬೇಕು. ಎಷ್ಟು ದಿನ ಅಂತ ಬೇರೆಯವ್ರ ಮನೆಗೆ ಇರೋಕ್ಕಾಗ್ತದೆ? ಹಾಂ, ಬೇರೆಯವ್ರ ಮನೆಗೆ ಇರೋಕ್ಕಾಗ್ತದೆ? ನೀನೇ ಹೇಳು. ಇವಾಗ ಇಷ್ಟು ದಿನದಿಂದ ನಿಮ್ಮ ಅಮ್ಮನ ಮನೆಗಿದ್ದೆ. ಎಷ್ಟು ದಿನ ಅಂತ ಇರೋಕ್ಕಾಗ್ತದೆ ಅಂತ ಇವಾಗ ನೀನು ಗಂಡ ಮನೆಗೆ ಬಂದಿದ್ಯಾ. ನಾನು ಅಷ್ಟೇ, ನನ್ನ ಮನೆಗೆ ನಾನು ಹೋಗ್ಬೇಕು. ಅವಳು ಮಾತಾಡೋದ್ರಾಗ ಏನು ತಪ್ಪಿಲ್ಲ. ಹ್ಞೂ, ನಿಮ್ಮ ಮನೆಗೆ ನೀವು ಹೋಗ್ಬೇಕು. ಬೇರೆಯವ್ರ ಮನೆಗೆ ಎಷ್ಟು ದಿನ ಅಂತ ಇರ್ತೀರಿ? ಮುಂದುವರಿಯುವುದು.